ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ರಷ್ಯಾದ ರಾಯಭಾರಿಯಾಗಿದ್ದರು. ಇವರನ್ನು ಭಾರತ ಸರ್ಕಾರ ನೇಮಿಸಿತ್ತು. ಇವರು ರಷ್ಯಾ ತಲುಪಿದ ಮಾರನೇ ದಿನವೇ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಇವರನ್ನು ಆಹ್ವಾನಿಸಿದರು. ಶೀಘ್ರವಾಗಿ ದೊರಕಿದ ಆಹ್ವಾನಕ್ಕಾಗಿ ಎಲ್ಲರೂ ಅಚ್ಚರಿಪಟ್ಟರು. ಸ್ಟಾಲಿನ್ ಅವರನ್ನು ಭೇಟಿಯಾದ ಸಮಯದಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರು, ಹಿಂದೆ ನಮ್ಮ ದೇಶದಲ್ಲಿ ಒಬ್ಬ ರಾಜನಿದ್ದ. ಆತನು ರಕ್ತಪಾತದಿಂದ ಕೂಡಿದ ಭಾರೀ ಯುದ್ಧ ಮಾಡಿದ, ಸಾಮ್ರಾಜ್ಯವನ್ನು ಗೆದ್ದ. ನಂತರ ಯುದ್ಧ ಬಿಟ್ಟು ಸನ್ಯಾಸಿಯಾದ, ಅಹಿಂಸೆಯ ಬೋಧಕನಾದ. ಅದರಂತೆಯೇ ಶಕ್ತಿ ಸಾಹಸಗಳಿಂದ ಕ್ರಾಂತಿಯ ಮೂಲಕ ಅಧಿಕಾರಕ್ಕೆ ಏರಿರುವ ನೀವು ಮುಂದೆ ಏನಾಗುತ್ತೀರೋ ಯಾರು ಬಲ್ಲರು ಎಂದು ಉದ್ಗರಿಸಿದರು. ಈ ಮಾತುಗಳಿಗೆ ಸ್ಟಾಲಿನ್ ನಕ್ಕು, ಹೌದು, ಕೆಲವೊಮ್ಮೆ ಪವಾಡಗಳು ನಡೆಯುತ್ತವೆ.